ಎಲ್ಲರಿಗೂ ನಮಸ್ಕಾರ. ರೈತರು ಈ ಒಂದು ಯಂತ್ರವನ್ನು ಖರೀದಿಸಿದರೆ ಸಾಕು, 3 ಮಿಷಿನ್ ಮಾಡುವ ಕೃಷಿ ಕೆಲಸಗಳನ್ನು ಈ ಒಂದು ಯಂತ್ರದಲ್ಲಿ ಮಾಡಬಹುದು. ಅಡಿಕೆ, ತೆಂಗು, ಬಾಳೆ ತೋಟಗಳಲ್ಲಿ 4 ಇಂಚು ಆಳದವರೆಗೆ ರೋಟರಿ ಹೊಡಿಬಹುದು. 5 ಅಡಿ ಎತ್ತರದ ಕಳೆಗಳನ್ನು ಸುಲಭವಾಗಿ ಕತ್ತರಿಸಬಹುದು ಹಾಗೂ 2 ಇಂಚು ಆಳದವರೆಗೆ ಮಣ್ಣನ್ನು ಟಿಲ್ಲಿಂಗ್ ಮಾಡಬಹುದು. ಈ ಮಿಷಿನ್ 3-in-1 ಕೆಲಸ ಮಾಡುವ ಪವರ್ ವೀಡರ್ ಕಮ್ಸ್ ಡಬಲ್ ಮೂವರ್ ಮಿಷಿನ್ ಆಗಿದ್ದು, ಮುಂಭಾಗದಲ್ಲಿ ಅಟ್ಯಾಚ್ಮೆಂಟ್ ಬಳಸಿ ಕೆಲಸ ಮಾಡುವುದರಿಂದ ಮಿಷಿನ್ ವೈಬ್ರೇಟ್ ಆಗಲ್ಲ. ಎಲ್ಲ ವಯಸ್ಸಿನವರು ಉಪಯೋಗಿಸುವಂತಹ ಮಿಷಿನ್ ಇದಾಗಿದೆ. ರೈತರು ಪ್ರತ್ಯೇಕ ಟಿಲ್ಲರ್, ಫ್ರಂಟ್ ರೋಟರಿ ಮತ್ತು ಸ್ಟಬಲ್ ಮೂವರ್ ಅನ್ನು ಖರೀದಿಸುವ ಬದಲು ಈ ಒಂದೇ ಯಂತ್ರವನ್ನು ಖರೀದಿಸಿದರೆ ಸಾಕು, ಖರ್ಚು ಉಳಿತಾಯವಾಗುತ್ತದೆ. ಈ ಮಿಷಿನ್ 2 ಅಡಿ ಅಗಲ ಬ್ಲೇಡ್ ಹೊಂದಿದ್ದು, ಅಡಿಕೆ, ತೆಂಗು, ಬಾಳೆ ತೋಟ ಹೊಂದಿರುವ ರೈತರಿಗೆ ಈ ಯಂತ್ರ ಹೆಚ್ಚು ಉಪಯುಕ್ತವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೃಷಿ ಬಂಧು, ಫಸ್ಟ್ ಫ್ಲೋರ್, ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕ, ಏರವಳ್ಳಿ, ಬೆಂಗಳೂರು. ಹಾಗೂ ಈ ಮಾಹಿತಿ ಶೇರ್ ಮಾಡಿ ರೈತರಿಗೆ ಉಪಯೋಗವಾಗಲಿ. ಹಾಗೂ ನಮ್ಮ ಕೃಷಿ ಬಂಧು ಪೇಜನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ಇದು ಹಿಂದೆ ಮಾಡಿದ್ರೆ ರೋಟರಿ ತಿರ್ಗಲ್ಲ. ಇದು ಹಿಂದೆ ಮಾಡಿದ್ರೆ ನೀವು ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಇದು ಹಿಂದೆ ಇರಲಿ. ಸ್ಟಾರ್ಟ್ ಮಾಡಿದಾದ್ಮೇಲೆ ಇದು ಸ್ಟಾರ್ಟ್ ಬಟನ್ ಅದು ತಿರ್ಗಿಸ್ಬಿಟ್ಟು 6 ರೌಂಡ್ 7 ರೌಂಡ್ ಆದ್ಮೇಲೆ ಇದನ್ನ ಹಿಂಗ್ ಪ್ರೆಸ್ ಮಾಡಿದ್ರೆ ಮುಗೀತು, ಅದು ಸ್ಟಾರ್ಟ್ ಆಗುತ್ತೆ. ಇದು ಯಾವತ್ತೇ ಆಗಲಿ ಚೌಕು ಕೆಳಗಡೆನೇ ಇರ್ಬೇಕು, ಹಿಂಗೆ ಕೆಳಗಡೆ ಇದ್ದು ಆಮೇಲೆ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಈ ಗೇರ್ ಅಂತಂದ್ರೆ ಈ ಕಡೆ ನೂಟ್ಲಿದು ಸೆಂಟ್ರಲ್ ಇರೋದು. ನಾವು ಹಿಂದಕ್ಕೆ ಹಾಕೊಂಡ್ರೆ ಹಿಂಗೆ ಅದು ನಿಧಾನವಾಗಿ ಹೋಗುತ್ತೆ. ಹಿಂಗೆ ಎರಡನೇದಕ್ಕೆ ಹಾಕೊಂಡ್ರೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ತುಂಬಾ ವೇಗವಾಗಿ ಹೋಗುತ್ತೆ. ಇದು ಹ್ಯಾಂಡ್ಲ್ ಅಡ್ಜಸ್ಟ್ಮೆಂಟ್ ನಿಮ್ಗೆ ಎಷ್ಟು ಹೈಟಿಗೆ ಬೇಕು ಹ್ಯಾಂಡ್ಲ್, ನಿಮ್ಗೆ ಎಷ್ಟು ಹೈಟಿಗೆ ಬೇಕು ಮತ್ತೆ ಯಾವ ಸೈಡಿಗೆ ಬೇಕು, ಹಿಂಗೆ ಎಲ್ಲಾನು ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು ಅದನ್ನ. ಇದು ಅದನ್ನೇ. ನೆಕ್ಸ್ಟ್ ಇದೈತಲ್ಲಣ್ಣ, ಇದೈದ್ರೆ ಇದು ಹಾಕಿದ್ರೇನೆ ಗಾಡಿ ಮುಂದೆ ಹೋಯ್ತದೆ, ಮೂವ್ಮೆಂಟ್ ಆಗುತ್ತೆ. ಸರಿನಾ? ಇದು ಇದೇಂತಕ್ಕಂತಂದ್ರೆ ಈ ಬ್ಲೇಡ್ಗೆ ಇದು ಹಿಂದೆ ಇರಬೇಕು. ನೆಕ್ಸ್ಟ್ ಚಾಪರ್ ಬ್ಲೇಡ್ ಬರುತ್ತಲ್ಲ, ಅದು ಹುಲ್ ಕಟ್ ಮಾಡೋ ಮಿಷಿನ್ ಐತಲ್ಲ, ಅದು ಹಾಕಿದ್ರೆ ಮಾತ್ರ ಅದನ್ನ ಮುಂದೆ ತಳ್ಬೇಕು. ಅದನ್ನ ಹಾಕಿದ್ರೆ ಇದಕ್ಕೆ ಇಂಜಿನ್ ಆಯಿಲ್ 600 ml ಹಾಕ್ಬೇಕು ಅಷ್ಟೇ. ಇದಕ್ಕೆ 600 ml ಇಂಜಿನ್ ಆಯಿಲ್ ಹಾಕ್ಬೇಕು. ಇಲ್ಲಿ ಹಾಕೋದೈತೆ, ಮತ್ತೆ ಇಲ್ಲಿ ಇಂಜಿನ್ ಆಯಿಲ್ ತೆಗಿಯೋದು ಇಲ್ಲಿ. ಇದು ಎಷ್ಟು ಲೀಟ್ರು ಇಷ್ಟೇ ಇರಬೇಕು. ನಾವು ಬಾಳ ಕಮ್ಮಿ ಮಾಡಿದ್ರೆ ಆಫ್ ಆಗುತ್ತೆ. ಇದು ಬಾಳ ಕಮ್ಮಿ ಮಾಡಿದ್ರೆ ಆಫ್ ಆಗುತ್ತೆ. ನಾವು ಐಡ್ಲಿಂಗ್ ಅಲ್ಲಿ ಯಾವತ್ತೇ ಆಗಲಿ ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಐಡ್ಲಿಂಗ್ ಅಲ್ಲಿ ಇಟ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಐಡ್ಲಿಂಗ್ ಇಟ್ಕೊಂಡು ನೆಕ್ಸ್ಟ್ ನೀವು ಜಾಸ್ತಿ ಇಟ್ಕೊಬೇಕು. ನೆಕ್ಸ್ಟ್ ರೋಡ್ರ್ ತಿರುಗ್ಬೇಕಂತ ಚೆನ್ನಾಗಿ ಹೋಗ್ಬೇಕಂದ್ರೆ ನೆಕ್ಸ್ಟ್ ಅವನ್ನೆಲ್ಲ ಬನ್ನಿ ಇಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಆ ಬ್ಲೇಡ್ ಬಿಚ್ಕೊಂಡು ಈ ಬೇರೆ ಬ್ಲೇಡ್ ಹಾಕ್ಬೇಕು ಅಂತಂದ್ರೆ ಅಲ್ಲೇ ಬೇರೆ ರೋಟ್ರಿಗಳಿದಲ್ಲ ಅದನ್ನ ಹಾಕೊಬೇಕಂದ್ರೆ ಈ 4 ನಟ್ಟು ಬಿಚ್ಕೊಬೇಕು. ಈ ಎರಡು ಇದೊಂದು, ಮತ್ತೆ ಈ 6 ನಟ್ಟು ಬಿಚ್ಕೊಬೇಕು. ಈ 6 ನಟ್ ಬಿಚ್ಚಿದ್ರೆ ಇದು ಪ್ಲೇಟ್ ಓಪನ್ ಆಗುತ್ತೆ, ಮತ್ತೆ ಇದು ಓಪನ್ ಆಗುತ್ತೆ. ಓಪನ್ ಆದಾಗ ಅದನ್ನ ತೆಗಿಬಹುದು. ತೆಗೆದ್ಬಿಟ್ಟು ಅವನ್ನ ಚಾಪರ್ ಬ್ಲೇಡ್ ಚಾಪರ್ ಇದನ್ನ ಹಾಕೊಬಹುದು. ಟೂಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಪ್ರತಿಯೊಂದು ಟೂಲ್ಸ್ ಕೊಟ್ಟಿದ್ದಾರೆ. ಅದು ನೀವೇ ಹೊಂಟ್ಕೊಳ್ರಿ, ಅಲ್ಲೇ ಇಟ್ಕೊ. 2 ಲೀಟರ್ ಡೀಸೆಲ್ ಹಿಡಿತದೆ. ಇನ್ನೊಂದು ರೌಂಡ್ ತಿರುವುದು, 6 ರೌಂಡ್ 7 ರೌಂಡ್ ಸಾಕ್ಬಿಡ್ರಿ. ತಿರುವುದಾದ್ಮೇಲೆ ಅದನ್ನ ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ಒಂದು ನಿಮಿಷ ಹೇಳ್ತಾರೆ ಅಂತ ಪ್ರೆಸ್ ಮಾಡಿಬಿಟ್ರೆ ಇದನ್ನ ಹಿಂದೆ ಇರಬೇಕು ಯಾವತ್ತಾಗಲಿ. ಇದನ್ನ ಮುಂದೆ ಹಾಕಿದ ತಕ್ಷಣ ರೋಟರ್ ತಿರುಗ್ಬಿಡುತ್ತೆ, ಸಡನ್ನ ಮುಂದಕ್ಕೆ ಹೋಗ್ಬಿಡುತ್ತೆ.
ಆಫ್ ಆಗ್ಬಿಡುತ್ತೆ ಮತ್ತೆ. ಇದು ಹಿಂದೆ ಇರಲಿ. ಆಮೇಲಿದ್ದ ಸ್ವಲ್ಪ ಎಷ್ಟಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಷ್ಟು ಇಟ್ಕೊಬೇಕು. ಇಷ್ಟು ಇಟ್ಕೊಂಡು ಈಗ ಏನು ಮಾಡಬೇಕು, ಸ್ವಲ್ಪ ಹಿಂಗೆ ಚೂರು ಬಗ್ಗಿಸ್ಕೊಟ್ರಿ ಹಿಂಗೆ. ಹಾಂ ಅದನ್ನ ಪ್ರೆಸ್ ಮಾಡಿರಿ.